ಕಾರವಾರ ನಗರದ ದಿವೇಕರ್ ಕಾಲೇಜಿನ ಹಿಂಬದಿಯ ಕಡಲ ತೀರದಲ್ಲಿ ತಟರಕ್ಷಕ ಪಡೆಯ ಹೋವರ್ ಕ್ರಾಫ್ಟ್ ನಿಲ್ದಾಣ ನಿರ್ಮಾಣ ಮಾಡಲು ಮಂಗಳವಾರ ಅಧಿಕಾರಿಗಳು ಜೆಸಿಬಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯಕ್ ನೇತೃತ್ವದಲ್ಲಿ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಸ್ಥಳೀಯ ಪೊಲೀಸ್ ರಕ್ಷಣೆಯೊಂದಿಗೆ ತಟರಕ್ಷಕ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದನ್ನ ಕಂಡ ನಾಗರಿಕರು ವಾಗ್ವಾದಕ್ಕೆ ಇಳಿದ್ರು. ಈಗಾಗಲೇ ಯೋಜನೆಗಾಗಿ ಜಾಗ ನಿಗದಿಯಾಗಿದೆ, ಹೀಗಾಗಿ ಸ್ಥಳ ವೀಕ್ಷಣೆಗೆ ಬಂದಿದ್ದೇವೆ ಎಂದು ತಟರಕ್ಷಕ ದಳದ ಅಧಿಕಾರಿಗಳು ತಿಳಿಸಿದ್ರು. ಆದರೆ ಸ್ಥಳೀಯರು ಯೋಜನೆಗೆ ತಮ್ಮ ಒಪ್ಪಿಗೆ ಇಲ್ಲವೆಂದು ಸ್ಪಷ್ಟಪಡಿಸಿದ್ರು. ವಿರೋಧ ಹೆಚ್ಚುತ್ತಿದ್ದಂತೆಯೇ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೂಚನೆಯ ಮೇರೆಗೆ ತಹಶೀಲ್ದಾರ್ ನಿಶಲ್ ನೊರೋನಾ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ನಂತರ ಅವರು ಮಾತನಾಡಿ, ಹಿಂದೆಯೂ ಇದೇ ವಿಚಾರದಲ್ಲಿ ವ್ಯಾಪಕ ಪ್ರತಿಭಟನೆ ನಡೆದಿತ್ತು. ಪರ್ಯಾಯ ಜಮೀನು ನೀಡುವ ಕುರಿತು ಚರ್ಚೆ ನಡೆದಿತ್ತು. ಯಾವುದೇ ಕಾಮಗಾರಿಯನ್ನ ಜಿಲ್ಲಾಡಳಿತ ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಪಡೆಯದೆ ನೇರವಾಗಿ ಕೈಗೊಳ್ಳಬಾರದು ಎಂದು ಎಚ್ಚರಿಸಿದ್ರು. ತಟರಕ್ಷಕ ಪಡೆಯ ಹೆಸರಿಗೆ 3 ಎಕರೆ 20 ಗುಂಟೆ ಜಾಗ ಇದ್ರೂ ಯೋಜನೆ ಬಗ್ಗೆ ಅಂತಿಮ ನಿರ್ಣಯವಾಗಿಲ್ಲ. ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ ಸಾರ್ವಜನಿಕ ಅಹವಾಲು ಸಭೆ ನಡೆದ ಬಳಿಕ ನಿರ್ಣಯ ಕೈಗೊಳ್ಳಲಾಗುತ್ತದೆ ಎಂದು ತಹಶೀಲ್ದಾರ್ ತಿಳಿಸಿದರು. ಕೋಸ್ಟ್ ಗಾರ್ಡ್ನವರು ಬಂದುಬಿಟ್ಟು ಇಲ್ಲಿ ಅವ್ರದ್ದು ಕ್ಲೀನಿಂಗ್ ಮಾಡೋ ಒಂದು ಯೋಜನೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಬಂದಿದ್ರಂತ ನಮಗೆ ವಿಷಯ ತಿಳಿಯಿತು. ಅವ್ರು ಬರೋ ಮುಂಚೆ ಪೊಲೀಸ್ನವರೆಲ್ಲ ಇದ್ದರು ಇಲ್ಲಿ ಅವ್ರ ಜೊತೆಗೆ. ಬಟ್ ಸ್ವಚ್ಛತೆ ಕೈಗೊಳ್ಳಲು ಮುಂದಾದಾಗ ಮಾಧವ್ ನಾಯಕ್ ಸರ್ ಮತ್ತು ಇವರು ಬಾಕಿಯವರೆಲ್ಲ ಸೇರಿಬಿಟ್ಟು ಇಲ್ಲಿ ಬಂದುಬಿಟ್ಟು ಅದನ್ನು ನಿಲ್ಲಿಸಿದ್ದಾರೆ. ಅದನ್ನು ಆಮೇಲೆ ಅಲ್ಲಿ ಡಿ ಸಿ ಮೇಡಮಿಗೆ ಇನ್ಫಾರ್ಮೇಷನ್ ಬಂದುಬಿಟ್ಟು ಡಿ ಸಿ ಮೇಡಮ್ ತಕ್ಷಣ ಇಲ್ಲಿಗೆ ಹೋಗಿ ಅಂತ ಹೇಳ್ತೀವಿ. ನಾವು ಬಂದಿದ್ದೀವಿ. ಬಂದಮೇಲೆ ಇಲ್ಲೇನು ಯಾವುದೇ ರೀತಿಯ ವಾರಲ್ ಅಥವಾ ಏನೂ ಇರಲಿಲ್ಲ. ಜಸ್ಟ್ ಶಾಂತಿಯುತವಾಗಿ ಅವರು ಆಫೀಸರು ಭೇಟಿಯಾದ್ವಿ. ಅವರಿಗೆ ಇಷ್ಟೇ ಹೇಳಿದ್ವಿ, ಇಲ್ಲಿ ಲಾಸ್ಟ್ ಹಿಂದಿನ ವರ್ಷಗಳಲ್ಲೂ ಸಹ ಈ ಜಮೀನು ಮಂಜೂರಿಗೆ ಸ್ಥಳೀಯರ ತೀವ್ರ ಪ್ರತಿಭಟನೆ ಇದೆ. ರಾಸ್ತಾ ರೋಕೋ ಆಗಿದೆ. ಸಾವಿರ ಗಟ್ಟಲೆ ಜನರು ರಸ್ತೆಗೆ ಬಂದು ಬೇದಿಗಿಳಿದು ಸ್ಟ್ರೈಕ್ ಮಾಡಿದಾರೆಲ್ಲ ಅವರಿಗೆ ತಿಳಿಸಿದ್ವಿ. ಆಮೇಲೆ ಇದು ಒಂದು ಗ್ರಾಂಟ್ ಇದೆ ಈಗ. ಬಟ್ ಲಾಸ್ಟ್ ಅವ್ರು ಹೇಳೋ ಪ್ರಕಾರ, ಈಗ ಮಾಧವ್ ನಾಯ್ಕ್ ಸರ್ ಎಲ್ಲ ಅವ್ರ ಗ್ರೂಪ್ ಹೇಳೋ ಪ್ರಕಾರ ಆಲ್ರೆಡಿ ಇದ್ರ ಬಗ್ಗೆ ಮೀಟಿಂಗ್ ಸಹ ಉನ್ನತ ಮಟ್ಟದಲ್ಲಿ ಆಗಿತ್ತು. ಅವರಿಗೆ ಈ ಜಮೀನು ಬಿಟ್ಟು ಬೇರೆ ಪರ್ಯಾಯ ಜಮೀನು ಕೊಡಲಿಕ್ಕೆ ಯೋಚನೆ ಆಗಿರ್ತದೆ. ಅದು ಏನಾಯಿತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ವಿ. ಇದು ನಾವು ಡಿ ಸಿ ಮೇಡಮ್ ಗಮನಕ್ಕೆ ತರ್ತೀವಿ. ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ ವಿಶೇಷವಾಗಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಇನ್ನು ಮುಂದೆ ಈ ವಿಷಯ, ಯಾಕಂದರೆ ಸ್ಥಳೀಯರದು ತೀವ್ರ ಪ್ರತಿಭಟನೆ ಇರೋದ್ರಿಂದ ನೀವು ಮುಂದೆ ಇಲ್ಲಿ ಬರುವ ಮುಂಚೆ ಆಡಳಿತಕ್ಕೆ ಮತ್ತು ಪೊಲೀಸಿಗೆ ತಿಳಿಸ್ಬೇಕು. ಒಂದು ಸೆಕೆಂಡ್ ಥಿಂಗ್, ನೇರವಾಗಿ ಯಾವುದೇ ಕಾಮಗಾರಿ ಕೈಗೊಳ್ಳಬಾರ್ದು. ಫೈನಲ್ ನಿರ್ಣಯ ಆದಮೇಲೆ ನೀನೇನು ಯೋಚನೆ ಮಾಡಬೇಕು, ಬಿಟ್ಟರೆ ನೀವು ನೇರವಾಗಿ ಈ ಥರ ಮಾಡಬೇಡಿ. ಯಾಕಂದರೆ ಅವರು ಕೆಲವರು ಬರ್ತಾರೆ. ಬಟ್ ಸ್ಥಳೀಯರು ಇದನ್ನು ಮತ್ತು ಲಾಸ್ಟ್ 3-4 ಇನ್ಸಿಡೆಂಟ್ಸ್ ನೋಡಿದರೆ ತುಂಬ ಸ್ಥಳೀಯರು ಇದನ್ನು ತುಂಬ ಇದಾಗಿ ತೊಗೊಂಡಿದ್ದು, ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಇಲ್ಲಿ ಅವ್ರದ್ದು ಏನಂದರೆ, ಆದರೆ ಇಲ್ಲಿ ಯಾವುದೇ ಬೇಡ, ಇದು ಬೀಚ್ ಇರೋದೇ ಒಂದು ಕಾರವಾರ ಜನರಿಗೆ. ಸೊ ಈ ಬೀಚು ನಾವು ಕೊಟ್ಬಿಟ್ರೆ ನಾವು ಪೂರ್ತಿ ಮತ್ತೆ ಬೀಚ್ ಇಲ್ದಂಗೆ ಹಾಕ್ಬಿಡ್ತೀವಿ. ಇವನು ಕರಾವಳಿ ಊರಂತ ಹೆಸರಿಗೆ ಮಾತ್ರ ಉಳಿತದೆ, ಬೀಚ್ ಎಲ್ಲ ನಮ್ಮ ಕೈಯಲ್ಲಿರಲ್ಲ ಅಂತ ಅವ್ರದ್ದು ಈಗ ನಾವು ತೊಗೊಂಡಿದ್ದೀವಿ. ಅವ್ರದ್ದು ಏನು ಮನವಿ ಇದೆ ಮತ್ತು ಇವ್ರದ್ದು ನಾವು ಹೇಳ್ಕೊಂಡ್ಬಿಟ್ಟು. ಸೊ ಇವ್ರಿಗೆ ನಾವು ಕೇಳಿದ್ವಿ ಯಾವ ಉದ್ದೇಶಕ್ಕಾಗಿ ಅಂತ. ಇಲ್ಲಿ ಅವ್ರು ಹೇಳೋ ಪ್ರಕಾರ ಇಲ್ಲಿ ಅವರೇನೋ ಟವರ್ ಮಾಡ್ತಾರೆ ಮತ್ತು ಇಲ್ಲಿ ಚೈನ್ ಲಿಂಕ್ ಫೆನ್ಸಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಬಟ್ ಏನೇ ಇದ್ದರೂ ಇದು ಡಿಸಿಷನ್ ಉನ್ನತ ಮಟ್ಟದಲ್ಲೇ ಆಗಬೇಕು, ಬಿಟ್ಟರೆ ಮತ್ತು ಎಲ್ಲರಿಗೆ ಕಾನ್ಫಿಡೆನ್ಸನ್ನು ತೊಗೊಂಡೇ ಆಗಬೇಕು. ಸೊ ಇದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದುಬಿಟ್ಟು ಮುಂದಿನ ನೆಕ್ಸ್ಟ್ ಏನು ಆಗಬೇಕು. 2010ರಲ್ಲಿ ಆಗಿನ ಜಿಲ್ಲಾಧಿಕಾರಿ ಗೋವಿಂದ ರಾಜು ಅವರು 13 ಎಕರೆ 36 ಗುಂಟೆ ಜಮೀನು ತಟರಕ್ಷಕ ಪಡೆಯ ಹೆಸರಿಗೆ ನೀಡಿದ್ದರು. ಆದರೆ ಸ್ಥಳೀಯರ ಭಾರೀ ಪ್ರತಿಭಟನೆ ಬಳಿಕ ಆ ಪ್ರದೇಶವನ್ನ ನಿರ್ಬಂಧಿತ ಪ್ರದೇಶ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು. ಈಗ ಮತ್ತೆ ಹೊಸದಾಗಿ 3 ಎಕರೆ 20 ಗುಂಟೆ ಜಮೀನು ನೀಡಿರೋದು ಸ್ಥಳೀಯರಲ್ಲಿ ಅಸಮಾಧಾನ ಉಂಟು ಮಾಡಿದೆ ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯಕ್ ತಿಳಿಸಿದರು. 2010ರಲ್ಲಿ ಗೋವಿಂದರಾಜು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಇರಬೇಕಾದ್ರೆ ಇದಕ್ಕೆ 13 ಎಕರೆ 36 ಗುಂಟೆ ಜಮೀನು ಏಕಾಏಕಿಯಾಗಿ ಅವ್ರನ್ನ ಕೋಸ್ಟ್ ಗಾರ್ಡ್ ಹೆಸರಿಗಾಗಿ ಹೋದ್ಮೇಲೆ ಇಲ್ಲಿ ಒಂದು ಪ್ರೊಹಿಬಿಟೆಡ್ ಏರಿಯಾ ಅಂತ ಹೇಳಿ ಒಂದು ಬೋರ್ಡ್ ಹಾಕಿ, ಅದರ ನಂತರ ನಮ್ಗೆ ಗೊತ್ತಾಗಿದ್ದು ಇಲ್ಲಿ ಯಾಕೆ ನಿರ್ಬಂಧಿತ ಪ್ರದೇಶ ಅಂತ ಹಾಕಿದ್ದಾರೆ ಅಂತ ನಾವು ಚೌಕಾಶಿ ಮಾಡಿದಾಗ ಇಲ್ಲಿ ಕೋಸ್ಟ್ ಗಾರ್ಡ್ಗೆ ಇಷ್ಟು ಕೊಟ್ಟಿದ್ದಾರೆ ಜಮೀನು ಅಂತ ಹೇಳ್ಕೊಂಡು ಕಂಡು ಬಂತು. ಅದು ನಾವು ಆ ಸಮಯದಲ್ಲಿ ಸಾವಿರಾರು ಜನ ಸೇರಿ, ಕಾರವಾರಿಗರು ಎಲ್ಲರೂ ಸೇರಿ ಎಲ್ಲ ಪಕ್ಷ ಭೇದ ಮರೆತು ಹೋರಾಟ ಮಾಡಿ ಅದನ್ನು ನಾವು ವಾಪಸ್ ಏನು ಪಯಣಿ ಪತ್ರ ಹೆಸರಿಕೆ ಆಗಿತ್ತು ಅದನ್ನು ನಾವು ವಾಪಸ್ ಪಡೀಲಿಕ್ಕೆ ಯಶಸ್ವಿಯಾಗಿದ್ವಿ. ಆದರೆ ಈಗ 294 ಮತ್ತು 294 ಇದರಲ್ಲಿ 3 ಎಕರೆ 20 ಗುಂಟೆ ಜಮೀನನ್ನು ಮತ್ತೆ ಕೋಸ್ಟ್ ಗಾರ್ಡ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ತಿಳಿದು ಬಂತು. ನಾವು ಮೇ ತಿಂಗಳಲ್ಲಿ ಮನವಿಯನ್ನು ಸಹಿತ ಕೊಟ್ಟಿದ್ವಿ. ಇಲ್ಲಿ ಮತ್ತೆ ಇದು ಜಮೀನು ಕೊಡೋದು ಬೇಡ, ಇರೋದು ಒಂದೇ ಬೀಚ್ ನಮಗೆ ಕಾರವಾರ, ಮತ್ತು ಅದು ಕಾರವಾರ ಕಡಲ ತೀರ ಅಂತ ಹೇಳಿದ್ರೆ ಭಾಳ ನಮ್ಮ ಜಗತ್ತಿನಲ್ಲೇ ಪ್ರಖ್ಯಾತ ಇದ್ದಂಥ ರವೀಂದ್ರನಾಥ್ ಠಾಗೂರ್ ಬೀಚ್ ಇದು.
ಮತ್ತು ಇಲ್ಲಿ ಮೀನುಗಾರರು ಸಹಿತ ಇಲ್ಲಿ ಈ ಬೀಚನ್ನು ನಂಬಿಕೊಂಡು ಅವರ ಉಪಜೀವನ ಸಾಗಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಕಾರವಾರಿಗರಿಗೆ ಇರೋದೊಂದೇ ಬೀಚು, ಟೂರಿಸ್ಟ್ಗೆ ಬರೋಲಿಕ್ಕೆ ಇದೊಂದೇ ಬೀಚ್ ಇರುವಂಥದ್ದು. ಹಾಗಾಗಿ ಈ ಬೀಚನ್ನು ಯಾವುದೇ ಕಾರಣಕ್ಕೂ ನಾವು ಕೊಡಲಿಕ್ಕೆ ಸಿದ್ಧ ಇಲ್ಲ. ಹಾಗಾಗಿ ಇವತ್ತು ಏಕಾಏಕಿಯಾಗಿ ಅವರು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಇವತ್ತು ಬಂದ ಸುದ್ದಿ ಗೊತ್ತಾಯಿತು. ನಮ್ಮ ಜನಶಕ್ತಿ ವೇದಿಕೆಯಿಂದ ನಾವು ಕೆಲವರೆಲ್ಲ ಬಂದು ಇವತ್ತು ನಾವು ಅವರಿಗೆ ಹೇಳಿದ್ದೇವೆ, ಇದು ನಾವು ಕೊಡೋದಿಲ್ಲ, ಮತ್ತೆ ಕೊಡಲಿಕ್ಕೆ ನಾವು ನಮ್ಮ ತಕರಾರಿದೆ, ಹಾಗಾಗಿ ನೀವು ವಾಪಸ್ ಹೋಗಬೇಕು ಅಂತ ಹೇಳಿ ನಾವು ಅವರಿಗೆ ಮನವಿ ಮಾಡ್ಕೊಂಡಿದ್ದೇವೆ. ಅವರು ನಮಗೆ ಕನ್ವಿನ್ಸ್ ಮಾಡಲಿಕ್ಕೆ ನೋಡಿದ್ರು, ಅದನ್ನು ನಾವು ಯಾವುದಕ್ಕೂ ಕನ್ವಿನ್ಸ್ ಆಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ನಾವು ಮುಖಾಂತರ ಫೋನ್ ಮಾಡಿದಾಗ ಅವರು ತಹಸೀಲ್ದಾರಿಗೆ ಇಲ್ಲಿ ಕಳಿಸಿದ್ರು. ತಹಸೀಲ್ದಾರು ಸಹಿತ ಅವ್ರಿಗೆ ಹೇಳಿದ್ರು, ಜನ ವಿರೋಧ ಇದೆ ಇದರಲ್ಲಿ, ನಿಮಗೆ ಬೇರೆದೇ ಆದ ಜಾಗ ಕೊಟ್ಟಾಗಲೂ ಸಹಿತ ನೀವು ಇದೇ ಜಾಗ ಯಾಕೆ ಬೇಕು ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು. ಮತ್ತೆ ಇನ್ನೊಂದು ಸಲ ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಒಂದು ಕರೆದು ಏನಿದೆ ಅದು ಕೇಳಿ ಆಮೇಲೆ ಒಂದು ನಿರ್ಣಯಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಈಗ ಮರಳಿ ಹೋಗಿದ್ದಾರೆ. ಈಗಾಗಲೇ ದೇಶದ ರಕ್ಷಣೆಗಾಗಿ 18 ಕಡಲ ತೀರಗಳನ್ನ ಕಳೆದುಕೊಂಡಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ಟಾಗೋರ್ ಬೀಚ್ ಹಸ್ತಾಂತರ ಮಾಡೋದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಜಿಲ್ಲಾಧಿಕಾರಿ ಕಚೇರಿಯ ಅಹವಾಲು ಸಭೆಯ ಬಳಿಕ ನಿರ್ಣಯ ಕೈಗೊಳ್ಳಬೇಕೆಂದು ನಾವು ಆಗ್ರಹಿಸಿದ್ದೇವೆ ಎಂದು ಅವರು ಸ್ಪಷ್ಟಪಡಿಸಿದರು. ಡಿವೈಎಸ್ಪಿ ಗಿರೀಶ್, ಪಿಎಸ್ಐ ಉದ್ದಪ್ಪ, ಜನಶಕ್ತಿ ವೇದಿಕೆಯ ಬಾಬು ಶೇಖ್, ಸ್ಥಳೀಯ ಪ್ರಮುಖರಾದ ರಾಜನ್ ಬಾನಾವಳಿ, ರೋಹಿದಾಸ್ ಬಾನಾವಳಿ, ದಿನೇಶ್ ಬಾನಾವಳಿ, ಕೃಷ್ಣ, ಉದಯ್, ಶ್ರೀಕಾಂತ್ ಹಾಗೂ ಸ್ಥಳೀಯ ಮೀನುಗಾರರು ಇದ್ದರು. ಗೋಕರ್ಣ ಪ್ರವಾಸಿ ತಾಣದಲ್ಲಿನ ಬಸ್ ಅವ್ಯವಸ್ಥೆಯ ಬಗ್ಗೆ ಗ್ರಾಮ ಪಂಚಾಯತ್ನಲ್ಲಿ ಮಂಗಳವಾರ ನಡೆದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆಗೊಳಗಾಗಿದ್ದು, ಸರ್ಕಾರ ಮಹಿಳೆಯರಿಗಾಗಿ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದೆಯಾದರೂ ಸರಿಯಾದ ಬಸ್ ಸೌಕರ್ಯವಿಲ್ಲದೆ ತೆರಳೋದು ಎಲ್ಲಿಗೆ ಎಂಬ ಮಾತು ಕೇಳಿಬಂತು. ಜನಸಂಖ್ಯೆ ಬೇಕಷ್ಟಿದೆ, ಪ್ರಯಾಣಿಕರು ಬಹಳಷ್ಟು ಓಡಾಡ್ತಾ ಇದ್ದಾರೆ. ಸಭೆಯಲ್ಲಿ ಎದುರಿಗಿದ್ದ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಉತ್ತರ ನೀಡಲು ತಡಪಡಿಸಿ, ರಸ್ತೆ ಸರಿಯಿಲ್ಲ, ಹೀಗಾಗಿ ಬಸ್ಗಳು ಕೆಟ್ಟು ನಿಲ್ಲುತ್ತವೆ ಎಂಬ ಉತ್ತರ ನೀಡಿದ್ದು, ಹಾಲಿ ವ್ಯವಸ್ಥೆಯ ಬೆಂಬಲಿಸುವುದನ್ನ ಮಾರ್ಮಿಕವಾಗಿ ತೋರ್ಪಡಿಸಿತ್ತು. ಈಗೆಲ್ಲೂ ನೋಡಿದ್ರು ಬಸ್ ರಸ್ತೆಯಲ್ಲಿ ಇರ್ತಾ ಇದೆ. ಹಾಗಾಗಿ ಟೈರ್ ಅಡುಗೆ ನಿಮ್ಮ ಡ್ರೈವರು ಮಾಡ್ತಾ ಇದ್ದಾರೆ. ಅದು ಯಾಕೆ ಹಂಗಾಗ್ತಾ ಇದೆ? ನಿಮ್ಗೆ ಲಾಭ ಇದೆ, ಲಾಭ ಇಲ್ಲಿದ್ರೆ ಅಡ್ಡಿಲ್ಲ. ಬಸ್ ವ್ಯವಸ್ಥೆ ಸರಿ ಮಾಡ್ಕೊಳ್ರಿ, ನಿಮ್ಗೆ ಮರ್ಯಾದೆ ಅಲ್ಲ, ನಮ್ದಲ್ಲ. ಕಂಡೀಷನ್ ಹೈವೇ ಮೇಲೆ ಕಂಡೀಷನ್, ಹೈವೇ ಮೇಲೆ ಸರಿ ಅದಿಲ್ಲ ರಸ್ತೆ. ಹೈವೇ ಮೇಲೆ ಎಷ್ಟು ಬಸ್ ನಿಲ್ತದೆ? ಹೌದು, ಯಾಕೆ ನಿಮ್ದು ಒಂದು ವ್ಯವಸ್ಥೆ ನಿಮ್ಗೆ ಸರಿ ಇಲ್ಲ, ಬಸ್ ಟೈರ್ ಸರಿ ಇಟ್ಕೊಳ್ಳೋದಿಲ್ಲ ನೀವು, ಮತ್ತೆ ಪ್ರಾಫಿಟ್ ಇದೆ ಅಂತೀರಿ. ಪ್ರಾಫಿಟ್ ಯಾರು ಕೊಡ್ತೀರಿ? ಜನರಿಗೆ ಹಂಚ್ತಾರೆ. ಮತ್ತೆ ಹೌದು, ಏನಾಗ್ತದೆ ಅದು? ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಾರಿಗೆ ಸಂಸ್ಥೆಯಲ್ಲಿನ ವ್ಯವಸ್ಥೆಗಳ ಕುರಿತು ಮಾಹಿತಿ ಪಡೆಯುವಾಗ ಈ ವಿಷಯ ಪ್ರಸ್ತಾಪವಾಯಿತು. ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಉಚಿತ ಪ್ರಯಾಣ ಕೈಗೊಳ್ಳಲು ಶಕ್ತಿ ಯೋಜನೆ ಜಾರಿಗೆ ತಂದಿದೆ. ಆದರೆ ಪ್ರವಾಸಿ ತಾಣಕ್ಕೆ ಬರುವ ಮಹಿಳೆಯರಿಗೆ ರಾತ್ರಿ ಸಮಯದಲ್ಲಿ ತಮ್ಮ ಊರಿಗೆ ತೆರಳಲು ಬಸ್ ಇಲ್ಲದಿರುವ ಬಗ್ಗೆ ವಿಷಯ ಪ್ರಸ್ತಾಪನೆಯಾಗಿದೆ. ಗೊತ್ತಿರ್ಬೇಕಲ್ಲ ನಿಮ್ಗೆ, ನಿಮ್ ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಬಸ್ ಹೋಗ್ತದೆ ಗೋಕರ್ಣಕ್ಕೆ, ಗೋಕರ್ಣದಿಂದ ಎಷ್ಟು ಬಸ್ ಕುಮಟಾಕ್ ಬರ್ತದೆ, ಇವೆಲ್ಲ ಮಾಹಿತಿ ಇಟ್ಕೊಂಡು ಬರ್ಬೇಕಲ್ಲ. ಅಲ್ಲ, ಮೇಜರ್ ಬಸ್ ಬಂದ್ಬಿಡಲ್ಲ ಗೋಕರ್ಣಕ್ಕೆ. ಈಗ ನೋಟ್ ಮಾಡ್ಕೊಳ್ಳಿ, ಇವತ್ತೇ ಬಿಡ್ಬೇಕು, ಈಗ ಹೋದ ಕಡೆ ಬಿಡ್ಬೇಕು. ಗ್ರಾಮ ಮಟ್ಟದಲ್ಲಿ ಯಾಕೆ ಸಭೆ ಮಾಡ್ತಾ ಇದ್ದೇವೆ ಅಂದ್ರೆ ಅಲ್ಲಿ ಸಮಸ್ಯೆಯನ್ನು ತಿಳ್ಕೊಳ್ಳಿಕ್ ಮಾಡ್ತಾ ಇದ್ದೇವೆ. ನೀವು ಅದನ್ನ ಅರಿವಿಂದ ಇಲ್ಲಿ ಬಂದ್ಕೊಂಡು ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಸರಿ ಇರಲ್ಲ. ಆದರೆ ಪ್ರವಾಸಿ ತಾಣಕ್ಕೆ ಬರುವ ಮಹಿಳೆಯರಿಗೆ ರಾತ್ರಿ ಸಮಯದಲ್ಲಿ ತಮ್ಮ ಊರಿಗೆ ತೆರಳಲು ಬಸ್ ಇಲ್ಲದಿರುವ ಬಗ್ಗೆ ವಿಷಯ ಪ್ರಸ್ತಾಪನೆಯಾಯಿತು. ಅಲ್ಲದೆ ಕುಮಟಾ ಮತ್ತು ಅಂಕೋಲಕ್ಕೆ ತೆರಳಲು ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ. ಇದ್ದ ಬಸ್ ರಸ್ತೆಯಲ್ಲಿ ಕೆಟ್ಟು ನಿಲ್ಲುತ್ತಿದೆ ಎಂದಾಗ ವ್ಯವಸ್ಥೆ ಸರಿಪಡಿಸುವಂತೆ ಅಧ್ಯಕ್ಷರು ಸೂಚಿಸಿ ವಿವರ ಕೇಳಿದಾಗ ಉತ್ತರಿಸಲು ಅಧಿಕಾರಿಗಳು ತಡಬಡಿಸಿದಾಗ ಪೂರ್ವ ತಯಾರಿ ಇಲ್ಲದೆ ಯಾಕೆ ಬರ್ತೀರಿ, ಸರಿಯಾದ ಮಾಹಿತಿ ಪಡೆದು ಬರುವಂತೆ ತಿಳಿಸಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು.
ಅಟ್ಲೀಸ್ಟ್ ಗೋಕರ್ಣದಲ್ಲಿ ಮೀಟಿಂಗ್ ನಡೀತಾ ಉಂಟು, ಗೋಕರ್ಣದಿಂದ ಎಷ್ಟು ಬಸ್ ಹೋಗ್ತದೆ, ಯಾವ ಡಿಪೋಗೆ ಹೋಗ್ತದೆ ಎಲ್ಲ ಮಾಹಿತಿ ಬೇಕಾಗಿರ್ತಂದ್ರೆ ನೀವು ಖಾಲಿ ಕುಂಟದ ಪ್ರತಿನಿಧಿ ಅಲ್ಲ, ಇಡೀ ತಾಲೂಕಿನ ಒಂದು ಪ್ರತಿನಿಧಿತ್ವ ಬಂದಿರ್ತೀರಿ. ನಿಮ್ಗೆ ಗೊತ್ತಿಲ್ಲ ಅದ್ರ ಮಾಹಿತಿ ತಗೊಂಡು ಬರ್ಬೇಕು ಸಭೆಗೆ. ಅರ್ಥ ಆಯ್ತಾ? ಸಭೆಯ ನಂತರ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರು ಹಾಗೂ ಸದಸ್ಯರು ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಸೋರುತ್ತಿರುವ ಬಸ್ ನಿಲ್ದಾಣ ಹಾಗೂ ವ್ಯವಸ್ಥೆಯ ಕುರಿತು ಮಾಹಿತಿ ಪಡೆದು ಸರಿಪಡಿಸುವ ಭರವಸೆ ನೀಡಿ ತೆರಳಿದ್ದಾರೆ. ಸ್ವಚ್ಛತೆ ಕಾಪಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಇದಿಷ್ಟು ಆಗ್ಬೇಕು, ಅಷ್ಟೇ ಅಲ್ಲ ಆಗ್ಬೇಕು. ನೀವೇನು ಲೆಟರ್ ಮಾಡ್ತೀರಲ್ಲ ಅದ್ರ ಕಾಪಿ ನನ್ನದು ಹಾಕಿ ತಾಲೂಕಾಧ್ಯಕ್ಷರಿಗೆ ಒಂದು ಕೊಡಿ, ನಾವು ಅದ್ರ ಬಗ್ಗೆ ಕ್ರಮ ಏನಾಯ್ತು ನೋಡ್ಲಿಕ್ಕೆ ಆಗ್ತದ. ಅರ್ಥ ಆಯ್ತಾ? ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಹಾಗೂ ಪ್ರಗತಿ ಕುರಿತು ತಾಲೂಕಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಮಂಗಳವಾರ ಗೋಕರ್ಣ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು. ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾರ್ಮಿಕ, ಶಿಶು ಅಭಿವೃದ್ಧಿ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆಹಾರ ಇಲಾಖೆ, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತಿತರ ಗ್ಯಾರಂಟಿ ಯೋಜನೆಗಳು ಜಾರಿಗೊಳಿಸಲು ಒಳಪಡುವ ತಾಲೂಕಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದು ಹಾಲಿ ಫಲಾನುಭವಿಗಳ ಸಂಖ್ಯೆ ಹಾಗೂ ಯೋಜನೆಗೆ ಅರ್ಹರ ಸೇರ್ಪಡೆ ಕುರಿತು ವಿವರಿಸಿದ್ರು. ಬಹುಮುಖ್ಯವಾಗಿ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ ಯೋಜನೆಗಳಲ್ಲಿ ಪ್ರಗತಿ ಮಾಹಿತಿ ಪಡೆದು ಅರ್ಹ ಎಲ್ಲಾ ಫಲಾನುಭವಿಗಳಿಗೂ ತಲುಪಿಸುವಂತೆ ಸೂಚಿಸಿದ್ರು. ಈ ವೇಳೆ ಗ್ಯಾರಂಟಿ ಪ್ರಾಧಿಕಾರದ ತಾಲೂಕಾ ಅಧ್ಯಕ್ಷ ಅಶೋಕ್ ಗೌಡ, ಸದಸ್ಯರಾದ ನಾಗರಾಜ್ ಹಿತ್ತಲಮಕ್ಕಿ, ಈಶ್ವರ್ ನಾಯ್ಕ್, ಹನುಮಂತ ಪಟಗಾರ್, ರವಿ ಪಟಗಾರ್, ನಾರಾಯಣ್ ಉಪ್ಪಾರ್, ರಮೇಶ್ ನಾಯ್ಕ್, ಅಬು ಮಹಮ್ಮದ್, ಭವ್ಯ ಗಾವಡಿ ಉಳಿದ ಸದಸ್ಯರು, ಆಹಾರ ನಿರೀಕ್ಷಕ ನವೀನ್ ಕುಮಾರ್ ನಾಯ್ಕ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಗ್ರಾಮ ಅಧ್ಯಕ್ಷೆ ಸುಮನಾ ಗೌಡ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಪದವಿ ಪೂರ್ವ ವಿದ್ಯಾರ್ಥಿಗಳ ಕ್ರೀಡಾಕೂಟ ಸೆಪ್ಟೆಂಬರ್ 23 ಮತ್ತು 24ರಂದು ಶೆಟಗೇರಿಯ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕ್ರೀಡಾಕೂಟ ಸಮಿತಿಯ ಅಧ್ಯಕ್ಷ ಪ್ರಾಚಾರ್ಯ ಗುರುಮೂರ್ತಿ ಎನ್ ತಾಮ್ರಗೌರಿ ಹೇಳಿದರು. ಅಂಕೋಲಾ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕ್ರೀಡಾಕೂಟದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದ ಅವರು ಸೆಪ್ಟೆಂಬರ್ 23ರಂದು ಬೆಳಿಗ್ಗೆ 9:30ಕ್ಕೆ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಕ್ರೀಡಾಕೂಟವನ್ನ ಉದ್ಘಾಟಿಸಲಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಘನ ಉಪಸ್ಥಿತಿ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ ಗೌರವ ಉಪಸ್ಥಿತಿಯಲ್ಲಿ ಅಂಕೋಲಾ ಕಾರವಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಸತ್ತಿಸೈಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಉತ್ತರ ಕನ್ನಡ ಲೋಕಸಭಾ ಸದಸ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಜಿಲ್ಲೆಯ ಎಲ್ಲಾ ತಾಲೂಕುಗಳ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ, ಜಿಲ್ಲಾಡಳಿತದ ಅಧಿಕಾರಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸತೀಶ್ ನಾಯ್ಕ್, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ, ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಲತಾ ನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್, ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಮು ಗುನ್ಗಿ, ಶೆಟಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀಧರ್ ನಾಯಕ್, ರಾಷ್ಟ್ರೀಯ ಸತ್ಯಾಗ್ರಹ ಸ್ಮಾರಕ ಶಿಕ್ಷಣ ಸಮಿತಿಯ ಅಧ್ಯಕ್ಷ ರಮಾನಂದ್ ನಾಯಕ್, ಮುಖ್ಯಾಧ್ಯಾಪಕ ಎನ್ವಿ ರಾಥೋಡ್, ಹಿಮಾಲಯ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಮಯೂರ್ ನಾಯಕ್, ಅಂಕೋಲಾ ಪುರಸಭೆಯ ಅಧ್ಯಕ್ಷ ಸೂರಜ್ ನಾಯ್ಕ್, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸತೀಶ್ ನಾಯ್ಕ್, ಜಿಲ್ಲೆಯ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಮತ್ತು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿರಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಹಿಮಾಲಯ ಕಾಲೇಜಿನ ಪ್ರಾಚಾರ್ಯ ಎಂಐ ಮಹಾಲೆ, ಜಿಸಿ ಕಾಲೇಜಿನ ಪ್ರಾಚಾರ್ಯೆ ಸುಜಾತಾ ಲಾಡಾ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ಉಪನ್ಯಾಸಕ ಮಹೇಶ್ ನಾಯಕ್, ಅಗಸೂರು ಕೆಪಿಎಸ್ ಕಾಲೇಜಿನ ಹಿರಿಯ ಉಪನ್ಯಾಸಕ ಗಣಪತಿ ನಾಯಕ್, ಹಿಮಾಲಯ ಕಾಲೇಜಿನ ದೈಹಿಕ ಶಿಕ್ಷಕ ದೀಪಕ್ ನಾಯಕ್ ಉಪಸ್ಥಿತರಿದ್ದು ಮಾತನಾಡಿದರು. ಅಂಕೋಲಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯೆ ರೇಖಾ ರಾವ್ ಸ್ವಾಗತಿಸಿದರು. ಕ್ರೀಡಾಕೂಟದಲ್ಲಿ 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು, ಹಿಮಾಲಯ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಅಂಕೋಲಾ ನಗರದ ಪದವಿ ಪೂರ್ವ ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹೊರಗಿನಿಂದ ಬರುವ ಕಾಲೇಜು ಉಪನ್ಯಾಸಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಪರಿವೀಕ್ಷಣಾ ಮಂದಿರದಲ್ಲಿ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹಿಮಾಲಯ ಕಾಲೇಜಿನ ಚೇರ್ಮನ್ ಮಯೂರ್ ನಾಯಕ್ ಪ್ರಾಯೋಜಕತ್ವದಲ್ಲಿ ಊಟದ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ ಎಂದರು. 23 ಸೆಪ್ಟೆಂಬರ್ ಮತ್ತು 24 ಸೆಪ್ಟೆಂಬರ್
ಒಂದು ಶತಗಿರಿಯ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಇಟ್ಕೊಂಡಿದ್ದಾರೆ. 12 ತಾಲೂಕುಗಳು ಇದರಲ್ಲಿ ಪಾಲ್ಗೊಳ್ಳುತ್ತವೆ. 11 ವರ್ಷಕ್ಕೊಮ್ಮೆ ನಮ್ಮ ಅಂಕೋಲ ತಾಲೂಕಿಗೆ ಇದರ ಆತಿಥ್ಯವನ್ನು ವಹಿಸುವ ಸೌಭಾಗ್ಯ ಸಿಗ್ತದೆ. ಈ ವರ್ಷ ನಮ್ಮ 9 ಕಾಲೇಜುಗಳು ಸೇರಿ ಅದರಲ್ಲಿ ವಿಶೇಷವಾಗಿ ಹಿಮಾಲಯ ಪದವಿ ಪೂರ್ವ ಕಾಲೇಜಿನ ಮುಂಚೂಣಿ ಒಂದು ನೇತೃತ್ವದಲ್ಲಿ ಈ ಕ್ರೀಡಾಕೂಟವನ್ನು ನಾವು ಸಂಯೋಜಿಸಿದ್ದೇವೆ. ಹಾಗೆ ಎಲ್ಲ ದಾನಿಗಳು ಮತ್ತು ವಿಶಾಲವಾದ ಮನಸ್ಸುಗಳು ನಮಗೆ ಸಹಕಾರವನ್ನು ಕೊಟ್ಟಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 109 ಪದವಿ ಪೂರ್ವ ಕಾಲೇಜುಗಳಿದೆ. ಸುಮಾರು 12 ತಾಲೂಕುಗಳಿಂದ ಸುಮಾರು 1,000 ವಿದ್ಯಾರ್ಥಿಗಳು ಒಂದು ದಿವಸಕ್ಕೆ ಅಂದರೆ 23ನೇ ತಾರೀಕು ಅಥ್ಲೆಟಿಕ್ಸ್ ಕ್ರೀಡೆಗಳು ನಡೀತಾ ಇದೆ. ಮಾರನೇ ದಿನ ಗುಂಪು ಕ್ರೀಡೆಗಳು ನಡೀತಾ ಇದೆ. ಅದಕ್ಕೆ 1,000 ವಿದ್ಯಾರ್ಥಿಗಳು, ಸುಮಾರು 2 ದಿವಸದಲ್ಲಿ 2,000 ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಅಂಕೋಲ ತಾಲೂಕಿನಲ್ಲಿ 9 ಪದವಿ ಪೂರ್ವ ಕಾಲೇಜುಗಳಿದೆ. ಎಲ್ಲ 9 ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಸಹಯೋಗದಲ್ಲಿ, ಮುಖ್ಯವಾಗಿ ಹಿಮಾಲಯ ಪದವಿ ಪೂರ್ವ ಕಾಲೇಜಿನ ಸಹಯೋಗದಲ್ಲಿ ಅವರ ಶೇರ್ ಬಹಳ ಇದೆ, ಅವರ ನೇತೃತ್ವದಲ್ಲಿ, ಹಾಗೂ ಉಳಿದ 8 ಕಾಲೇಜುಗಳಿದೆ ಅಂಕೋಲ ತಾಲೂಕಿನ ಸಹಯೋಗದಲ್ಲಿ ಹಿಮಾಲಯ ಚೇರ್ಮನ್ ಮಯೂರ್ ನಾಯ್ಕರು ಅವರು ಹೆಚ್ಚಿನ ಶೇರನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಹಿಮಾಲಯ ಕಾಲೇಜಿನ ನೇತೃತ್ವ ಹಾಗೂ ಉಳಿದ 8 ಕಾಲೇಜುಗಳ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಇದನ್ನ ಸಂಘಟನೆ ಮಾಡಿದ್ದೇವೆ. ಔಟ್ಡೋರ್ ಗೇಮ್ಸ್ ಅಲ್ಲಿ ಅಥ್ಲೆಟಿಕ್ಸ್ ಮೊದಲನೇ ದಿನ 23ನೇ ತಾರೀಕಿಗೆ ಮತ್ತು 20ನೇ ತಾರೀಕಿಗೆ ಗುಂಪು ಪಂದ್ಯಾವಳಿಗಳು ನಡೀತಾ ಇದೆ. ಈಗ ಈಗಾಗಲೇ ಬಹಳಷ್ಟು ಇಂಡೋರ್ ಗೇಮ್ಸ್ಗಳು ಮುಗಿದೋಗ್ಬಿಟ್ಟಿದ್ದಾರೆ. ಬಹಳಷ್ಟು ಇಂಡೋರ್ ಗೇಮ್ ಅಂದರೆ ನಾವು ಕೆಲವು ಗೇಮ್ಸ್ಗಳನ್ನ ಹೊರಗಡೆ ಮಾಡಿದ್ದೇವೆ. ಇನ್ನು ಕೆಲವು ಗೇಮ್ಸ್ಗಳನ್ನ ಹಿಮಾಲಯ ಪದವಿ ಪೂರ್ವ ಕಾಲದಲ್ಲಿ ಒಂದು 5 ಇವೆಂಟ್ಗಳನ್ನು ನಡೆಸಿದ್ದೇವೆ. ಅದ ನಂತರ ಭಟ್ಕಳ ಸಿರ್ಸಿಯಲ್ಲಿ ಕೂಡ ಹಳಿಯಾಳದಲ್ಲಿ ಕೂಡ ಈ ಕೆಲವು ಇಂಡೋರ್ ಗೇಮ್ಗಳನ್ನು ಅಥವಾ ಔಟ್ಡೋರ್ ಗೇಮ್ಗಳನ್ನು ಕೆಲವರು ಮುಗಿಸ್ಕೊಂಡಿದ್ದೇವೆ. ಅದಾಗಿ ಕೂಡ 23 ಮತ್ತು 24ಕ್ಕೆ ಅಷ್ಟೊಂದು ಸ್ಟ್ರೆಂತ್ ಅಂದರೆ ದಿವಸಕ್ಕೆ 1,000 ಸ್ಟ್ರೆಂತ್ ಬರುವಂತ ನಿರೀಕ್ಷೆ ಇದೆ. ಎಲ್ಲ ಹುಡುಗರು ಬಂದರೆ ಅಷ್ಟೊಂದು ಸ್ಟ್ರೆಂತ್ ಆಗ್ತದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರವನ್ನು ಹಿಂದಿನಂತೆ ಮೀಸಲು ಕ್ಷೇತ್ರವಾಗಿ ಪರಿವರ್ತಿಸಬೇಕೆಂದು ಭೀಮಾ ಗರ್ಜನೆ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಅರ್ಜುನ್ ಮಿಂಟಿ ಆಗ್ರಹಿಸಿದರು. ಕಾರವಾರ ಪತ್ರಿಕಾಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಮಾರು 30ರಿಂದ 35 ವರ್ಷಗಳಿಂದ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ದಲಿತ ಕಾಲೋನಿಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆಯೇ ಇದೆ. ಬೀದಿ ದೀಪಗಳು, ಚರಂಡಿ ವ್ಯವಸ್ಥೆ ಹೀಗೆ ಅತಿ ಮೂಲಭೂತ ಸೌಲಭ್ಯಗಳಿಲ್ಲದ ಜನರು ಜೀವನ ಸಾಗಿಸುತ್ತಿದ್ದಾರೆ. ನಮ್ಮ ಸಮುದಾಯದ ಹಕ್ಕು ಹಿತಗಳನ್ನ ಕಾಯುವ ಶಾಸಕರು ಕ್ಷೇತ್ರದಿಂದಲೇ ಬರಬೇಕಾದ ಅಗತ್ಯವಿದೆ. ಆದ್ದರಿಂದ ಕ್ಷೇತ್ರವನ್ನ ಮೀಸಲು ಕ್ಷೇತ್ರವಾಗಿ ಮಾಡಬೇಕು ಎಂದು ಅವರು ಹೇಳಿದರು. 2004ರ ಮೊದಲು ಬನವಾಸಿ ಶಿರಸಿ ಕ್ಷೇತ್ರಕ್ಕೆ ಸೇರಿಕೊಂಡಿತ್ತು. ಮುಂಬರುವ 2028ರ ವಿಧಾನಸಭಾ ಚುನಾವಣೆಗೆ ಬನವಾಸಿಯಲ್ಲಿ ಶಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ವಿಲೀನಗೊಳಿಸಬೇಕು ಎಂದು ಒತ್ತಾಯಿಸಿದರು. ಅರಣ್ಯ ಪ್ರದೇಶದ ಹೆಸರಿನಲ್ಲಿ ಕೆಲವರು ತಮ್ಮ ಬೆಟ್ಟದ ಜಾಗ ಸೇರಿಸಿ ಎಕರೆಗಳನ್ನ ಹೆಚ್ಚಿಸಿಕೊಂಡು ದಾಖಲೆ ಮಾಡಿಸಿಕೊಳ್ಳುತ್ತಿರುವುದನ್ನು ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ ಆದೇಶ ಸ್ಪಷ್ಟವಾಗಿದ್ರೂ ಅಕ್ರಮವಾಗಿ ಹೆಚ್ಚಿಸಿಕೊಂಡಿರುವ ಭೂಮಿಯನ್ನ ತೆರವುಗೊಳಿಸಿ ಭೂಮಿ ಇಲ್ಲದ ಸಮುದಾಯದವರಿಗೆ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿದರು. ಶಿರಸಿಯ 5 ರಸ್ತೆ ವೃತ್ತಕ್ಕೆ ಹೋರಾಟದ ಮೂಲಕ ಅಂಬೇಡ್ಕರ್ ವೃತ್ತ ಎಂಬ ಹೆಸರು ದೊರಕಿರುವುದನ್ನ ನೆನಪಿಸಿಕೊಂಡ ಅವರು, ಅಲ್ಲಿಗೆ ಅಂಬೇಡ್ಕರ್ ಅವರ ಪುತ್ಥಳಿ ಪ್ರತಿಷ್ಠಾಪನೆಗಾಗಿ ಸಂಘಟನೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸುತ್ತದೆ ಎಂದರು. ಸಂಘಟನೆಯ ಅಮಿತ್ ಜೋಗ್ಲೇಕರ್ ಮಾತನಾಡಿ, ಶಿರ್ಸಿ ಸಿದ್ದಾಪುರ ಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ದಲಿತರಿಗೆ ಶೋಷಣೆ ಹೆಚ್ಚಾಗಿದೆ. ಆದರೆ ಘಟನೆಗಳು ಮುಖ್ಯವಾಹಿನಿಗೆ ತಲುಪುತ್ತಿಲ್ಲ. ಅಂತಹ ಸಂದರ್ಭಗಳಲ್ಲಿ ಸಂಘಟನೆಯು ಪೀಡಿತರ ಬೆಂಬಲಕ್ಕೆ ಸದಾ ನಿಲ್ಲಲಿದೆ ಎಂದು ಹೇಳಿದರು. ಸುಪ್ರೀಂ ಕೋರ್ಟ್ ಕೂಡ ಒಂದು ಆರ್ಡರ್ ಪಾಸ್ ಮಾಡಿದೆ. ಬೆಟ್ಟ ಯಾವತ್ತಿದ್ರು ಬೆಟ್ಟನೇ ಅದು ಅರಣ್ಯ ಪ್ರದೇಶ ಅಂತಾನೆ ಹೇಳ್ಬಿಟ್ಟಿದೆ. ಆಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಪಟ್ಟಪಥ ಹಿತಾಸಕ್ತಿಗಳು ಅಂತ ಕರಿತೀವಲ್ವಾ, ಅವರುಗಳೆಲ್ಲ ಸೇರ್ಕೊಂಡು ಅದಕ್ಕೆ ಮತ್ತೆ ತಿರುಚಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೂ ಕೂಡ 2 ಎಕರೆ 3 ಎಕರೆ ಇದ್ರೂ ಕೂಡ 5 ರಿಂದ 6 ಎಕರೆ ಬೆಟ್ಟ ಆಗಿರ್ತದೆ. ಆ ಬೆಟ್ಟವನ್ನ ಅವರು ಅಧಿಕೃತವಾಗಿ ಮಾರ್ಕಿ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಾವು ಇದನ್ನ ಖಡಾಖಂಡಿತವಾಗಿ ವಿರೋಧ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈಗ ಸಮಾಜದಲ್ಲಿ ಒಂದು ಸಮಾನತೆ ಬರಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ಎಲ್ಲಾ ಸಮಾಜದಲ್ಲಿ ಮುಂದಿರಬೇಕಾಗ್ತದೆ, ಆರ್ಥಿಕವಾಗಿ ಎಲ್ಲರೂ ಸರಿಯಾಗಿರ್ಬೇಕಾಗ್ತದೆ. ಆದ್ರೆ ನಮ್ಮ ಸಮುದಾಯದಲ್ಲಿ ಯಾವ್ದಾದ್ರು ಕೂಡ 1 ಗುಂಟೆ 2 ಗುಂಟೆ ಮನೆ ಕಟ್ಟಿದ್ರೆ ಅರಣ್ಯ ಇಲಾಖೆ ಅತಿಕ್ರಮಣ ಆಗದಂತ ಪಟ್ ಅಂತ ಬಂದ್ಕೊಡಲ್ಲ, ಅದನ್ನ ಡೆಮಾಲಿಷ್ ಮಾಡುವಂತದ್ದು, ಅದನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಬೇಗ ಮಾಡ್ತಾರೆ. ಆದ್ರೆ ಮುಂದುವರೆದ ಸಮಾಜಗಳು ಅದನ್ನ ಮಾಡಿದ್ರೆ 2 ಎಕರೆ ಅಧಿಕೃತ ಮಾಲಿಕೆ ಇದ್ರೆ 5, 6 ಎಕರೆ 8 ಎಕರೆ 10 ಎಕರೆ ಲೆಕ್ಕ ಬೆಟ್ಟವೇ ಇರ್ತದೆ. ಆ ಬೆಟ್ಟಗಳಿಗೆ ಸಾರ್ವಜನಿಕರು ಹೋಗ್ಲಿಕ್ಕೆ ಕೂಡ ಕೊಡಲ್ಲ, ಬೇಟೆಯಾಗಿ ಹಿಡ್ಕೊಂತಾರೆ. ಇದರಿಂದ ಸರ್ಕಾರ ಇದನ್ನ ಗಂಭೀರ ಪರಿಗಣನೆ ಮಾಡಬೇಕು, ಪರಿಶೀಲನೆ ಮಾಡ್ಬೇಕು ಅಂತ ನಾವು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ
ಸುದ್ದಿಗೋಷ್ಠಿಯಲ್ಲಿ ಪುನೀತ್ ಮರಾಠೆ, ಶ್ಯಾಮ್ ದೇಶ್ಬಾಗ್, ರಾಜೇಶ್ ಬಿ, ಹರ್ಷ, ನವೀನ್ ಕಾನಡೆ, ಅಕ್ಷಯ್ ಮಡ್ಗಾಂವ್ಕರ್, ಸುನಿಲ್ ಉಪಸ್ಥಿತರಿದ್ದರು. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯ ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9910140330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ.
ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.